ಕಾರಣ ನಾನು ಬಾಂಗಡನ ಬೋನ್ಲೆಸ್ ಮಾಡಬೇಕು ಅಂತ ಕೆಲವು ದಿನಗಳು ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಗೆ ಮೀನ್ ಸಪ್ಲೈ ಮಾಡೋರ ಹತ್ರ ಕೂತು ಒಂದು 4-5 ದಿನ ಮುಳ್ಳೇ ಇಲ್ದಂಗೆ ಬಾಂಗಡ ಮೀನನ್ನ ಕಟ್ ಮಾಡೋ ಅಂತ ಒಂದು ಪ್ರಯೋಗನ ಮಾಡಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದನ್ನ ನಾವು ಆಯಿಲ್ ಇಲ್ದಿರ ಅಂದ್ರೆ ಬೇರೆ ಎಣ್ಣೆ ಏನು ಬೆರೆಸ್ದಿರ. ಈಗ ತುಂಬಾ ಜನ ಒಮೆಗಾ 3 ತಿನ್ಬೇಕು ನಿಜ, ಆದ್ರೆ ಅದೇ ಮೀನ್ಗೆ ಬೇರೆ ಎಣ್ಣೆ ಹಾಕಿ ಅದನ್ನ ಡೀಪ್ ಫ್ರೈ ಮಾಡೋ ಇಲ್ಲ ತವಾ ಫ್ರೈ ಮಾಡೋ ಅದ್ರಲ್ಲಿರೋ ಒಮೆಗಾ 3 ಅಂಶನ ಕಮ್ಮಿ ಮಾಡ್ಬಿಡ್ತಾರೆ. ಸೊ ಅದ್ರ ನಾವು ಮೀನ್ ತಿಂದ್ರು ನಮ್ಗೆ ಅದ್ರಲ್ಲಿ ಸಿಗ್ಬೇಕಾಗಿರೋ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪೌಷ್ಟಿಕಾಂಶ ನಮ್ಗೆ ಸಿಗ್ತಾ ಇಲ್ಲ. ಅದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡಿದ್ವಿ, ನಾವು ಎಣ್ಣೆ ಇಲ್ದಿರಾನೇನೆ ಆವಿನಲ್ಲಿ ಬೇಯಿಸೋದು, ಅಂದ್ರೆ ಸ್ಟೀಮ್ ಮಾಡಿ ಬೇಯಿಸೋದು. ಮಸಾಲೆ ನಿಮ್ಗೆ ರುಚಿ ಎಲ್ಲ ಸಿಗುತ್ತೆ, ಆದರೆ ನಮಗೆ ಬೇಕಾಗಿರೋ ಒಮೆಗಾ 3 ಮಾತ್ರ ಇರುತ್ತೆ, ಬೇಡದೇ ಇರೋ ಬೇರೆ ಎಣ್ಣೆ ಇದ್ರಲ್ಲಿ ಇರೋದಿಲ್ಲ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿರಾ? ಚೆನ್ನಾಗಿರ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಗುರುವೆ, ನೀವು ಇಡೀ ಬೆಂಗಳೂರಲ್ಲಿ ಎಲ್ಲೇ ಹುಡ್ಕುತ್ರೂ ಸಹ ಬಾಂಗುಡೆ ಅಂದ್ರೆ ಮುಳ್ಳಿಲ್ದಿರೋಂಥ ಬಾಂಗುಡೆ ಈ ಜಾಗದಲ್ಲಿ ಮಾತ್ರ ಸಿಗ್ತಾ ಇದೆ. ಎಲ್ಲಿ ಅಂದ್ರೆ ಒಮೆಗಾ 3 ಅಂತ ಕಂಪ್ಲೀಟ್ ಆಗಿ ಸೀ ಫುಡ್ ಐಟಮ್ ಸಿಗ್ತಾರಂಥ ಜಾಗ. ನಿಮಗೆ ಏನೋ ಸೀ ಫುಡ್ ಅಂತ ಬಂದ್ರೂ ಆರೋಗ್ಯಕರವಾಗಿರುವಂಥ ಸೀ ಫುಡ್ಡು ಬಾಸ್. ಅಂದರೆ ಡೀಪ್ ಫ್ರೈ ಮಾಡಿ ತವಾ ಫ್ರೈ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಎಣ್ಣೆ ಹಾಕಿ ಆ ರೇಂಜ್ಗೆಲ್ಲ ಮಾಡೋಕ್ಕೆ ಹೋಗಲ್ವಂತೆ, ಸ್ಟೀಮಲ್ಲಿ ಮಾಡ್ತಾರಂತೆ. ಸೊ ಬಾಸಾ ಫಿಶ್ ಆಗಿರ್ಬೋದು, ಬಾಂಗುಡೆ ಆಗಿರ್ಬೋದು, ಅಂಜಲ್ ಆಗಿರ್ಬೋದು, ಕಂಪ್ಲೀಟಾಗಿ ನಿಮಗೆ ಸ್ಟೀಮಲ್ಲಿ ಮಾಡುವಂಥ ಫಿಶ್ ಸಿಗುತ್ತೆ. ಫಿಶಲ್ಲಿ ಒಮೆಗಾ 3 ಇದೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಅಂದರೆ ಅದು ಗುಡ್ ಫ್ಯಾಟ್ ಅಂತ ಹೇಳ್ತಾರೆ. ಅಂದರೆ ಹೃದಯಕ್ಕಾಗಿರ್ಬೋದು, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅಂದರೆ ಈ ಚಿಕನ್ ಮಟನ್ಗಿಂತ ಫಿಶ್ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಅದ್ಭುತವಾಗಿರೋಂಥ ಫಿಶ್ ಐಟಮ್ ಸಿಗುತ್ತೆ. ನನಗೆ ಫಸ್ಟ್ ಟೈಮ್ ಅನ್ನಿಸ್ದು ಬಾಂಗುಡೆನ ಮುಳ್ಳಿಲ್ದಿರಂಗೆ ಕೊಡ್ತಾವ್ರೆ ಬಾಸ್. ಅಂದರೆ ಬೋನ್ಲೆಸ್ ಬಾಂಗುಡೆ ಸಿಗ್ತಾ ಇದೆಯಂತೆ. ಸೊ ನನಗದು ಬಹಳ ಇಷ್ಟ ಆಯಿತು. ಅಂದರೆ ನಮ್ಮಂಥವ್ರಿಗೆ ಮಂಗಳೂರಿನವರಾದರೆ ಟಕ್ ಅಂತ ಬಿಡಿಸಿ ಎಲ್ಲ ತಿನ್ಬಿಡ್ತಾರೆ. ನಮಗೆ ಬರೋದೇ ಇಲ್ಲ ಬಾಸ್. ಎಷ್ಟೇ ಟ್ರೈ ಮಾಡೋದು ಸಹ ಮುಳ್ಳನ್ನು ನೀಟಾಗಿ ಬಿಡಿಸ್ಕೊಂಡು ತಿನ್ನೋಕ್ಕೆ ಕಷ್ಟ. ಮೀನು ಅಂದ್ರೇ ಮುಳ್ಳಿರುತ್ತಲ್ಲ, ಹೆಂಗೆ ತಿನ್ನೋದು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಈ ಜಾಗದಲ್ಲಿ ಆ ಪ್ರಮೇಯನೇ ಇಲ್ಲ, ಯಾಕಂದರೆ ಅವರೇ ಎಲ್ಲ ಬಿಡಿಸ್ಬಿಟ್ಟಿರ್ತಾರೆ. ಸೊ ನಾವು ಜಸ್ಟ್ ಟೆಸ್ಟ್ ಮಾಡೋದಷ್ಟೇ ಕೆಲಸ. ಸೊ ಹಂಗಿರುತ್ತೆ. ಸೊ ಅದ್ಭುತವಾಗಿರೋಂಥ ಒಂದೊಳ್ಳೆ ಐಟಮ್ ಸಿಗುತ್ತೆ. ಬಾಳೆ ಎಲೆಯಲ್ಲಿ ಸ್ಟೀಮ್ ಮಾಡಿ ಕೊಡ್ತಾರಂತೆ. ಸ್ಟೀಮ್ ಮಾಡಿ ಕೊಡುವಂಥ ಸ್ಟೀಮಲ್ಲಿ ಕುಕ್ ಮಾಡಿ ಕೊಡ್ತಾರೆ. ಇನ್ನು ಡೀಪ್ ಫ್ರೈ ಐಟಮು ಸಿಗುತ್ತೆ. ಸಮೋಸ ಆಗಿರ್ಬೋದು, ಮತ್ತು ಪಾಪ್ಕಾರ್ನ್ ಆಗಿರ್ಬೋದು, ಈ ಐಟಮ್ಗಳು ಸಿಗುತ್ತೆ. ಕೆಲವೊಂದು ಡೀಪ್ ಫ್ರೈ ಐಟಮು ಏನಾದರೂ ಹೌದು ನಾನು ಡೀಪ್ ಫ್ರೈ ಐಟಮ್ ತಿಂತೀನಿ ಬಾಸ್ ಕೊಡಿ ಪರವಾಗಿಲ್ಲ ಅಂತಂದರೆ ಅದು ಕೂಡ ಸಿಗುತ್ತೆ, ಚೆನ್ನಾಗಿರುತ್ತಂತೆ. ಸೊ ಹಾಗಾಗಿ ಬಂದಿದ್ದೀನಿ. ಅಡ್ರೆಸ್ ಹೇಳಲಿಲ್ಲಲ್ಲ, ಅಡ್ರೆಸ್ ಬಂದು ಡಿ ಗ್ರೂಪ್ ಲೇಔಟು, ಯಾವುದು ಶ್ರೀಗಂಧದ ಕಾವಲು ಡಿ ಗ್ರೂಪ್ ಲೇಔಟ್ ಅಂತ ಇದೆ. ಆ್ಯಕ್ಚುಲಾಗಿ ನಿಮಗೆ ದೀಪಾ ಕಾಂಪ್ಲೆಕ್ಸಿಂದ ಹತ್ರ ಆಗುತ್ತೆ. ದೀಪಾ ಕಾಂಪ್ಲೆಕ್ಸ್ ಇದೆಯಲ್ಲ, ದೀಪಾ ಕಾಂಪ್ಲೆಕ್ಸ್ ರೋಡ್ ಬಂದರೆ ನಿಮಗೆ ಡಿ ಗ್ರೂಪ್ ಲೇಔಟಲ್ಲಿ ದೀಪಾ ಕಾಂಪ್ಲೆಕ್ಸ್ ರೋಡಿಂದ ಬಂದರೆ ಡಿ ಗ್ರೂಪ್ ಲೇಔಟು ಸಲ್ಲಾಪುರದ ಮುಂದೆ ದೇವಸ್ಥಾನ ಇದೆ. ಲೈಕ್ ಎಲ್ಲಿ ಗೊತ್ತಾ, ಇದು ಡಿ ಗ್ರೂಪ್ ಲೇಔಟ್ನ 60 ಫೀಟ್ ರೋಡು. ಈ ಕಡೆ ಸಲ್ಲಾಪುರದ ಮುಂದೆ ದೇವಸ್ಥಾನ ಬರುತ್ತೆ. ಇಲ್ಲೇನೆ ಒಮೆಗಾ 3 ಅಂತ ಶಾಪ್ ಇದೆ, ಚಿಕ್ಕದಾಗಿ ಔಟ್ಲೆಟ್ ಇದೆ. ಅದ್ಭುತವಾಗಿರೋಂಥ ಫಿಶ್ ಐಟಮ್ ಸಿಗುತ್ತೆ. ನಾನು ಕೂಡ ಟ್ರೈ ಮಾಡಬೇಕು. ಹೋಗೋಣ ಬನ್ನಿ. ತಿರುವಾಕ್ಬಿಟ್ಟು ಏನಾದರೂ ಮತ್ತೆ ಮಾಡ್ತೀನಿ. ಇವಾಗ ತಿರುಗಿಸಿ. ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು? ನಾನು ಶ್ಯಾಮ್ ಪ್ರಸಾದ್ ಅವರು. ಸರ್, ಶಾಪ್ ನೇಮ್ ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ? ಈ ಶಾಪಿನ ಹೆಸರು ಒಮೆಗಾ 3. ಅದು ಸ್ಪೆಷಲ್ ಅನ್ನಿಸ್ಬಹುದು ತುಂಬಾ ಜನಕ್ಕೆ. ಹೌದು. ಆದ್ರೆ ಗೊತ್ತಿರೋರಿಗೆ ಬೇಗ ಅರ್ಥ ಆಗ್ಬಿಡುತ್ತೆ. ಒಮೆಗಾ 3 ಅಂದಿದ ತಕ್ಷಣ ಅದು ಮೀನಿಗೆ ಸಂಬಂಧಪಟ್ಟಿದ್ದು. ಸೊ ಸೀ ಫುಡ್ ಅಥವಾ ಮೀನುಗಳಿಗೆ ಸಂಬಂಧಪಟ್ಟಿದ್ದು. ಏನಕ್ಕೆ ಒಮೆಗಾ 3 ಅನ್ನೋ ಫ್ಯಾಟಿ ಆಸಿಡ್ಸ್ ಸಿಗೋದೆ ಮೀನುಗಳಲ್ಲಿ. ಮತ್ತೆ ತುಂಬಾ ಜನಕ್ಕೆ ಡಾಕ್ಟರ್ಸ್ ಏನಾದರೂ ರೆಕಮೆಂಡ್ ಮಾಡಿದಾಗ ಬಾಡಿನಲ್ಲಿ ಒಮೆಗಾ 3 ಕಮ್ಮಿ ಇದೆ, ಹೆಲ್ತ್ಗೋಸ್ಕರ ನೀವು ಒಮೆಗಾ 3 ನಿಮ್ಮ ಬಾಡಿಗೆ ಬೇಕು ಅಂದಾಗ ಅವ್ರು ರೆಕಮೆಂಡ್ ಮಾಡೋದೇನೆ ಮೀನ್ ತಿನ್ನಿ ಅಂತ. ಸೊ ಬಹಳಷ್ಟು ಜನಕ್ಕೆ ಆ ಹೆಸರಿಗೂ ಆ ಮೀನಿನ ಕನೆಕ್ಷನ್ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಓಕೆ, ಸೂಪರ್. ಅಂದ್ರೆ ಒಮೆಗಾ 3 ಶಾಪ್ ನೇಮು. ಸೊ ಇಲ್ಲಿ ಏನೇನೆಲ್ಲ ಸಿಗುತ್ತೆ?
ಆಸ್ ದ ನೇಮ್ ಸಜೆಸ್ಟ್ ಒಮೆಗಾ 3 ನಲ್ಲಿ ಮೀನಿಗೆ ಸಂಬಂಧಪಟ್ಟಿದ್ದು ಎಲ್ಲಾನು ಸಿಗತ್ತೆ. ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಆವಿಯಲ್ಲಿ ಸ್ಟೀಮ್ ಮಾಡಿದ ಮೀನು, ಆಮೇಲೆ ತಿನ್ನೋದಕ್ಕೆ ಕಷ್ಟ ಆಗೋರಿಗೆ ಬೋನ್ಲೆಸ್. ಈಗ ಇಡೀ ಬ್ಯಾಂಗ್ಳೂರ್ನಲ್ಲಿ ಬೋನ್ಲೆಸ್ ಬಾಂಗ್ಡ ಸಿಗೋದು ನಮ್ಮ ಔಟ್ಲೆಟ್ ಅಲ್ಲಿ ಮಾತ್ರ. ಬೋನ್ಲೆಸ್ ಬಾಂಗ್ಡ? ಹೌದು. ಅದು ಹೆಸರೇ ಆಕ್ಸಿಮೋರನ್ ತರ ಅನ್ನಿಸ್ಬಹುದು, ತುಂಬಾ ಜನಕ್ಕೆ ಅದು ಸರ್ಪ್ರೈಸ್ ಆಗ್ಬಹುದು. ಆದ್ರೆ ಒಮೆಗಾ 3 ತುಂಬಾ ಜಾಸ್ತಿ ಇರುವಂತ ಮತ್ತೆ ತುಂಬಾ ಅಫೋರ್ಡಬಲ್ ಆಗಿರೋ ಮೀನುಗಳಲ್ಲಿ, ಸಮುದ್ರದ ಮೀನುಗಳಲ್ಲಿ ಬಂಗುಡೆ ಅಂತ ಏನ್ ಹೇಳ್ತೀವಿ ಅದೊಂದು. ಈ ಮ್ಯಾಕ್ರಲ್ ನ ಆದ್ರೆ ಮುಳ್ಳು ಜಾಸ್ತಿ ಇರೋದ್ರಿಂದ ತುಂಬಾ ಜನಕ್ಕೆ ತಿನ್ನೋದು ಕಷ್ಟ ಆಗತ್ತೆ. ನಿಜ. ಆದ್ರೆ ಡಾಕ್ಟರ್ ರೆಕಮೆಂಡ್ ಮಾಡೋದನ್ನು ಈ ಮೀನ್ ತಿನ್ನಿ ಅಂತ. ಹೌದು ಹೌದು. ಸೊ ನನ್ನ ಒಬ್ಬ ಸ್ನೇಹಿತನಿಗೆ ಆದ ಅನುಭವದ ಕಾರಣ ನಾನು ಬಾಂಗಡನ ಬೋನ್ಲೆಸ್ ಮಾಡಬೇಕು ಅಂತ ಕೆಲವು ದಿನಗಳು ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಗೆ ಮೀನ್ ಸಪ್ಲೈ ಮಾಡೋರ ಹತ್ರ ಕೂತು ಒಂದು 4-5 ದಿನ ಮುಳ್ಳೇ ಇಲ್ದಂಗೆ ಬಾಂಗಡ ಮೀನನ್ನ ಕಟ್ ಮಾಡೋ ಅಂತ ಒಂದು ಪ್ರಯೋಗನ ಮಾಡಿ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಅದನ್ನ ನಾವು ಆಯಿಲ್ ಇಲ್ದಿರ, ಅಂದ್ರೆ ಬೇರೆ ಎಣ್ಣೆ ಏನು ಬೆರೆಸ್ದಿರ. ಈಗ ತುಂಬಾ ಜನ ಒಮೆಗಾ 3 ತಿನ್ಬೇಕು ನಿಜ, ಆದ್ರೆ ಅದೇ ಮೀನ್ಗೆ ಬೇರೆ ಎಣ್ಣೆ ಹಾಕಿ ಅದನ್ನ ಡೀಪ್ ಫ್ರೈ ಮಾಡೋ ಇಲ್ಲ ತವಾ ಫ್ರೈ ಮಾಡೋ ಅದ್ರಲ್ಲಿರೋ ಒಮೆಗಾ 3 ಅಂಶನ ಕಮ್ಮಿ ಮಾಡ್ಬಿಡ್ತಾರೆ. ಸೊ ಅದ್ರ ನಾವು ಮೀನ್ ತಿಂದ್ರೂ ನಮ್ಗೆ ಅದ್ರಲ್ಲಿ ಸಿಗ್ಬೇಕಾಗಿರೋ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪೌಷ್ಟಿಕಾಂಶ ನಮ್ಗೆ ಸಿಗ್ತಾ ಇಲ್ಲ. ಅದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡಿದ್ವಿ ನಾವು, ಎಣ್ಣೆ ಇಲ್ದಿರಾನೇನೆ ಆವಿನಲ್ಲಿ ಬೇಯಿಸೋದು, ಅಂದ್ರೆ ಸ್ಟೀಮ್ ಮಾಡಿ ಬೇಯಿಸೋದು. ಮಸಾಲೆ ನಿಮ್ಗೆ ರುಚಿ ಎಲ್ಲ ಸಿಗುತ್ತೆ, ಆದರೆ ನಮಗೆ ಬೇಕಾಗಿರೋ ಒಮೆಗಾ 3 ಮಾತ್ರ ಇರುತ್ತೆ, ಬೇಡದೇ ಇರೋ ಬೇರೆ ಎಣ್ಣೆ ಇದ್ರಲ್ಲಿ ಇರೋದಿಲ್ಲ. ಅದೇ ರೀತಿ ಬಾಂಗಡೆ ಆಗ್ಲಿ, ಬಟರ್ಫಿಶ್ ಆಗ್ಲಿ, ಅಂಜಲ್ ಆಗ್ಲಿ, ಪ್ರಾನ್ಸ್ ಆಗ್ಲಿ, ಇವೆಲ್ಲಾನು ಕೂಡ ನಾವು ಎಣ್ಣೆ ಇಲ್ದಿರ ಬಾಳೆ ಎಲೆನಲ್ಲಿ ಹಾವಿನಲ್ಲಿ ಬೇಯಿಸಿ ಕೊಡ್ತೀವಿ. ನೋ ಆಯಿಲ್, ನೋ ಬೋನ್ಸ್. ಓಕೆ, ನೋ ಆಯಿಲ್, ನೋ ಆಯಿಲ್, ನೋ ಬೋನ್ಸ್. ಎಸ್. ಅಂಡ್ ಆಲ್ಸೋ ನೋ ಚಿಕನ್ ಇನ್ ಅವರ್ ಔಟ್ಲೆಟ್. ಚಿಕನ್ಗೂ ಸ್ವಲ್ಪ ದಿನದಿಂದ ತುಂಬಾ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಅದರಲ್ಲಿ ಗ್ರೋತ್ ಹಾರ್ಮೋನ್ಸ್ ಯೂಸ್ ಮಾಡ್ತಾರೆ ಅಂತನೋ, ಅಥವಾ ಆಂಟಿಬಯೋಟಿಕ್ಸ್ ರೆಸಿಡ್ಯೂ ಉಳ್ಕೊಂಡ್ಬಿಟ್ಟಿರುತ್ತೆ ಇದ್ರಲ್ಲಿ ಅಂತನೋ, ಎಲ್ಲ ಆರೋಪಗಳು ನಿಮ್ಗೆ ಸಮುದ್ರದಲ್ಲಿ ಸಿಗುವಂತ ಮೀನುಗಳಿಗೆ, ವೈಲ್ಡ್ ಫಿಶ್ ಅದನ್ನೆಲ್ಲೂ ಬೆಳೆದಿರೋದಲ್ಲ. ಈಗ ಬಾಂಗಡ ಆಗ್ಲಿ, ಅಂಜಲ್ನಾಗ್ಲಿ ನಾವು ಸಮುದ್ರದಲ್ಲಿ ಹಿಡಿದು ಅಲ್ಲಿಂದವನ್ನೇ ನಮಗೆ ಸಪ್ಲೈ ಬರೋದಾದ್ರಿಂದ ಅದರಲ್ಲಿ ಈ ರೀತಿಯ ಬೇಡವಾದ ಅಂಶಗಳು ಇರೋದಿಲ್ಲ. ಅದಕ್ಕೋಸ್ಕರ ಅದನ್ನ ಪ್ರಮೋಟ್ ಮಾಡೋಣ, ಹೆಲ್ತ್ ಪ್ರಮೋಟ್. ಇದ್ರಲ್ಲಿ ನಾವು ಬರೀ ಮೀನು ಮಾರ್ತಾ ಇಲ್ಲ, ಹೆಲ್ತಿ ಐಡಿಯಾ ಒಂದನ್ನ ಮಾರ್ತಾ ಇದೀವಿ. ಓಕೆ, ಸೂಪರ್. ಕಂಪ್ಲೀಟ್ ಆಗಿ ಸೀ ಫುಡ್ ಐಟಮ್. ಹೌದು. ಓಕೆ, ಸೀ ಫುಡ್ ಮತ್ತೆ ಮೀನಿಗೆ ಸಂಬಂಧಪಟ್ಟಿದ್ದ ಎಲ್ಲ ಐಟಮ್ಸ್ ಇದೆ. ಆದ್ರೆ ಕೇವಲ ಬರೀ ಹಾವಿನಲ್ಲಿ ಮಾತ್ರ ಬೇಯಿಸಿದ ಎಣ್ಣೆ ಇಲ್ಲದೆ ಇರೋ ಮೀನುಗಳು ಮಾತ್ರ ಅಲ್ಲ. ಈಗ ನಾವು ಎಷ್ಟೇ ಜನಕ್ಕೆ ಆರೋಗ್ಯದ ಬಗ್ಗೆ ಹೇಳಿದ್ರು ಕೊನೆಗೆ ಅವ್ರಿಗೆ ಬಾಯಿಗೆ ರುಚಿ ಸಿಗೋದು ಅದನ್ನ ಡೀಪ್ ಫ್ರೈ ಮಾಡಿದಾಗ ಇಲ್ಲ ಎಣ್ಣೆ ಹಾಕಿ ಮಾಡಿದಾಗ್ಲೇನೆ. ಆದ್ರೂ ಕೂಡ ಆದಷ್ಟು ಅದನ್ನ ಕಮ್ಮಿ ಮಾಡಿ, ಅವಾಯ್ಡ್ ಮಾಡಿ, ನಮ್ಮಲ್ಲಿ ಪ್ರತಿಯೊಂದು ಐಟಮ್ ಏನ್ ಸಿಗತ್ತಲ್ಲ, ಈಗ ನಾನು ಹೇಳಿದೆ ಆವಿಯಲ್ಲಿ ಬೇಯಿಸಿದ ಮೀನುಗಳು ಸಿಗ್ತವೆ ಅಂತ, ಅದನ್ನ ಬಿಟ್ಟು ಕೂಡ ನಮ್ಮಲ್ಲಿ ಫಿಶ್ ಬರ್ಗರ್ ಇದೆ, ಪ್ರಾನ್ಸ್ ಸಮೋಸ ಇದೆ, ಫಿಶ್ ಪಾಪ್ಕಾರ್ನ್ ಇದೆ, ಫಿಶ್ ಲಾಲಿಪಾಪ್ ಇದೆ, ಫಿಶ್ ಫ್ರೈಸ್ ಇದೆ. ಇದೆಲ್ಲನೂ ನಿಮಗೆ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡಿದ ಆಪ್ಷನ್ ಸಿಗುತ್ತೆ. ಆದ್ರೆ ಹೆಲ್ತ್ ಕಾನ್ಶಿಯಸ್ ಇರೋರ್ಗೋಸ್ಕರ ಎಣ್ಣೆ ಉಪಯೋಗಿಸ್ದಿರ ಏರ್ ಫ್ರೈಯರ್ ಅಲ್ಲಿ ಫ್ರೈ ಮಾಡಿ ಸರ್ವ್ ಮಾಡುವಂತ ಆಪ್ಷನ್ ಇದೆ. ಓಕೆ, ಸೊ ನಮ್ಮಲ್ಲಿ ಸಿಗೋ ಪ್ರತಿಯೊಂದು ಐಟಮ್ ನಲ್ಲೂ ಮೀನು ಒಂದು ಪ್ರಮುಖ ಪಾತ್ರ ವಹಿಸುತ್ತೆ. ಅದು ಒಮೆಗಾ 3. ಸೊ ನಮ್ಮ ಇವಾಗ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡಿದೀವಿ ನಾವು. ಈಗ ನೀವು ಚಿಕನ್ಗೆ ಸಂಬಂಧಪಟ್ಟಂಗೆ ತುಂಬಾ ಕಡೆ ವೆರೈಟಿ ಆದಂತ ಪೆರಿ ಚಿಕನ್ ಅಂತ ಆಗ್ಲಿ, ಅಥವಾ 2 ಪೀಸ್ ಚಿಕನ್ ಬಕೆಟ್ಸ್ ಎಲ್ಲಾನು ಅದು ಫ್ರೈಡ್ ಚಿಕನ್ ಆಗಿರ್ತವೆ. ಆದ್ರೆ ಒಮೆಗಾ 3 ನಲ್ಲಿ ನಿಮ್ಗೆ ಸಿಗೋದು ಫ್ರೈಡ್ ಫಿಶ್ ಮಾತ್ರ. ಸೊ ಅದು ಫಿಶ್ ಬಕೆಟ್ ಆಗಿರ್ಬೋದು, ಫಿಶ್ ಪಾಪ್ಕಾರ್ನ್ ಆಗಿರ್ಬೋದು, ಎಲ್ಲದು ಕೂಡ ಮೀನಿನ ಒಳ್ಳೆ ಗುಣಗಳು, ಅಂದ್ರೆ ಒಮೆಗಾ 3 ಅಮಿನೋ ಆಸಿಡ್ಸ್, ಫ್ಯಾಟಿ ಆಸಿಡ್ಸ್ ಇರುವಂತ ಅಂಶಗಳನ್ನ ಉಳ್ಳಂತದ್ದು. ಸೊ ಹಂಗಾಗಿ ಫಿಶ್ ಬಹಳ ಒಳ್ಳೆಯದು ಆರೋಗ್ಯಕ್ಕೆ, ಒಮೆಗಾ 3 ಇರೋದ್ರಿಂದ. ಹೌದು. ಇಲ್ಲ, ನೀವು ಈಗ ಯಾರಾದ್ರೂ ಡಾಕ್ಟರ್ಗಳಂತ ಯಾರಾದ್ರೂ ವಿಸಿಟ್ ಮಾಡಿದ್ರೆ, ಬೇರೆ ಯಾವುದೇ ಕಾರಣಕ್ಕಾದ್ರೂ ಆಗಿರಲಿ, ಇವಾಗ ನಾನು ಒಬೀಸ್ ಇದ್ದೀನಿ ಅಂತಾನೋ ಅಥವಾ ಬೇರೆ ಹೆಲ್ತ್ ರೀಸನ್ಸ್ಗೋ, ಈಗ ಮಕ್ಕಳಲ್ಲಿ ಗ್ರೋತ್ ಕಮ್ಮಿ ಆಗ್ತಾ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋದಾಗ್ಲೋ, ಮೊದ್ಲೆಲ್ಲ ನಾವು ಸಣ್ಣವ್ರು ಇದ್ದಾಗ ಟ್ಯಾಬ್ಲೆಟ್ ಇಂದ ರೆಕಮೆಂಡ್ ಮಾಡೋರು ಒಮೆಗಾ 3 ಟ್ಯಾಬ್ಲೆಟ್ಸ್, ಕಾಡ್ ಲಿವರ್ ಆಯಿಲ್ ಅಂತ, ಅದ್ರಲ್ಲಿ ಒಮೆಗಾ 3 ಇದೆ ಅಂದ್ಬಿಟ್ಟು.
ಈಗ ಅದನ್ನು ಸೇವಿಸೋರು ತುಂಬಾ ಜನ ಇದ್ದಾರೆ. ಯಾರು ಮೀನ್ನ ತಿಂದೇ ಇರೋರು ಆ ಕಾಡ್ ಲಿವರ್ ಆಯಿಲಿನ ಟ್ಯಾಬ್ಲೆಟ್ ತಿಂತಾರೆ. ಆದ್ರೆ ಮೀನ್ ತಿನ್ನೋ ಅಭ್ಯಾಸ ಇರೋರು ಅಥವಾ ಮಾಂಸಾಹಾರ ತಿನ್ನೋ ಅಭ್ಯಾಸ ಇರೋರಿಗೆ ಮೀನ್ನಲ್ಲೇನೆ ನಾವು ಈ ಸೌಲಭ್ಯನ ಕೊಡ್ತಾ ಇದ್ದೀರಾ. ಓಕೆ, ಸೂಪರ್ ಸರ್. ಮತ್ತಿನ ಶಾಪ್ ಟೈಮಿಂಗ್ ಏನಿದೆ ಸರ್? ಇದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಓಪನ್ ಇರುತ್ತೆ. 2 to 10. 7 days a week. 7 days ಯಾವತ್ತು ಪ್ರತಿದಿನನೂ ಇರುತ್ತೆ. ಓಕೆ, ಸೂಪರ್. ಮತ್ತೆ ನಾ ಶಾಪಿಗೆ ಬರಬೇಕು ಅಂದ್ರೆ, ಔಟ್ಲೆಟ್ಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಇದು ನಾಗರಬಾವಿಯ ದೀಪಾ ಕಾಂಪ್ಲೆಕ್ಸ್ ರೋಡ್ ಅಲ್ಲಿ ಶ್ರೀಗಂಧದ ಕಾವಲುಗೆ ಹೋಗುವಂತ ಒಂದು ರೋಡ್ ಇದೆ, 60 feet ರೋಡು. ಇಲ್ಲಿ ತುಂಬಾ ಹತ್ತಿರದಲ್ಲಿರುವಂತ ಒಂದು ಪಾಪ್ಯುಲರ್ ಲೊಕೇಶನ್ ಅಂದ್ರೆ ಸಲ್ಲಾಪುರದಮ್ಮ ದೇವಸ್ಥಾನ. ಆ ದೇವಸ್ಥಾನದಿಂದ ಒಂದು 100 ಮೀಟರ್ ದೂರದಲ್ಲೇನೆ ನಮ್ಮ ಅಂಗಡಿ ಇದೆ. ಓಕೆ, ಸೂಪರ್. ಇದು ಡಿ ಗ್ರೂಪ್ ಲೇಔಟ್, ಶ್ರೀಗಂಧದ ಕಾವಲು. ಮತ್ತೆ ಮೋಸ್ಟ್ ಪಾಪ್ಯುಲರ್ ರೋಡ್ ಇಲ್ಲಿ ಪಕ್ಕದಲ್ಲೇ ಇರೋದು ಅಂದ್ರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ದೀಪಾ ಕಾಂಪ್ಲೆಕ್ಸ್ ರೋಡ್, ನಾಗರಬಾವಿ. ಓಕೆ, ಫೈನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಮೆಗಾ 3 ನಲ್ಲಿ ಸ್ಟೀಮ್ ಪ್ರಾನ್ಸ್ ತೊಗೊಂಡಿದ್ದೀನಿ. ಸಿಕ್ಕಾಬಟ್ಟೆ ಫೇಮಸ್ ಅಂತೆ. ಒಂದೊಳ್ಳೆ ಖಾರ ಕೂಡ ಹಾಕೋರು ಅನ್ಸಿದೆ, ಕೆಂಪು ಕಾಣಿಸ್ತಾ ಇದೆ. ಹೋಮ್ ಮೇಡ್ ಖಾರ ಅಂತಲೂ ಹೇಳ್ತಿದ್ರು. ಸೊ ಕಂಪ್ಲೀಟಾಗಿ ಮನೇಲೇ ಖಾರ ಮಾಡುವಂಥದ್ದು. ಈರುಳ್ಳಿ ಕೊಟ್ಟಿದ್ದಾರೆ, ಸೌತೆಕಾಯಿ ಕೊಟ್ಟಿದ್ದಾರೆ, ಹಾಗೂ ಹಸಿರು ಚಟ್ನಿ ಕೂಡ ಇದೆ. ಸೊ ಹಾಗಾಗಿ ಮೊದಲನೇದಾಗಿ ತೊಗೊಂಡಿರುವಂಥದ್ದೇ ಪ್ರಾನ್ಸ್. ಗೀ ರೋಸ್ಟ್ ಅಂತ ಹೇಳಿ ಅದೇ ರೂಢಿ ಆಗ್ಬಿಟ್ಟಿದೆ. ಬಟ್ ಇದು ಗೀ ರೋಸ್ಟ್ ಅಲ್ಲ, ಸ್ಟೀಮಲ್ಲಿ ಮಾಡಿರೋಂಥದ್ದು. ತುಂಬ ಒಳ್ಳೆಯದಂತೆ. ಟ್ರೈ ಮಾಡೋಣ ಟೇಸ್ಟ್ ಹೇಗಿದೆ ಅಂತ. ಸೂಪರ್, ಚೆನ್ನಾಗಿದೆ. ಡಿಫ್ರೆಂಟಾಗಿ ಸಿಗುತ್ತೆ. ಪ್ರಾನ್ಸು ಅಷ್ಟೇ ಚೆನ್ನಾಗಿ ಬೆಂದಿದೆ, ಅದು ಪ್ಲಸ್ ಪಾಯಿಂಟು. ಮತ್ತು ಉಪ್ಪು ಖಾರ ಸರಿ ಕೊಡುತ್ತೆ. ಖಾರ ಚೆನ್ನಾಗಿದೆ. ಖಾರ ಇರಬೇಕು ಆ್ಯಕ್ಚುಲಾಗಿ. ಖಾರನೂ ಒಂದೊಳ್ಳೆ ಖಾರ ಸಿಗುತ್ತೆ. ಸೂಪರ್. ನಂತರದಲ್ಲಿ ಬಾಂಗುಡೆ ತೊಗೊಂಬೋಣ. ನಂತರದಲ್ಲಿ ಇಡೀ ಬೆಂಗಳೂರಲ್ಲೇ ಎಲ್ಲೂ ಸಿಗದಿರೋಂಥ ಬೋನ್ಲೆಸ್ ಬಾಂಗುಡೆ ಬಾಸ್. ಇದು ಕೂಡ ಸ್ಟೀಮಲ್ಲೇ ಮಾಡಿರುವಂಥದ್ದು. ಯಾವುದೇ ರೀತಿ ಡೀಪ್ ಫ್ರೈ ಅಲ್ಲ, ತವಾ ಫ್ರೈ ಅಲ್ಲ. ಮುಳ್ಳಿರಲ್ವಂತೆ, ಧೈರ್ಯವಾಗಿ ತಿನ್ಬೋದು ಅಂತ ಹೇಳ್ತಿದ್ರು. ಸಿಂಗಲ್ ಮುಳ್ಳು ಸಿಗಲ್ವಂತೆ. ಟ್ರೈ ಮಾಡೋಣ. ಚೆನ್ನಾಗಿದೆ. ನಮ್ಮ ಬೆಂಗಳೂರಿನವ್ರಿಗೆ ಆ ಮುಳ್ಳು ಬಿಡಿಸೋದೇ ಬಹಳ ಕಷ್ಟ. ಮಂಗಳೂರಾದ್ರೆ ಪಟ್ಟಂತ ಬಿಡಿಸ್ಬಿಡ್ತಾರೆ. ನಮ್ಮಂಥವ್ರಿಗೆಲ್ಲ ಮುಳ್ಳು ಬಿಡಿಸೋದೇ ಸಾಹಸ. ಸೊ ಈ ಥರ ಮಾಡಿಕೊಟ್ಬಿಟ್ರೆ ತಿಂದು ಒಂದಲ್ಲ 2 ಕಾಣಿಸ್ಬೋದು. ಟೇಸ್ಟು ಚೆನ್ನಾಗೈತೆ, ಚೆನ್ನಾಗಿ ಬೆಂದಿದೆ. ಇನ್ನೊಂದೇನು ಗೊತ್ತಾ, ಸ್ಟೀಮಲ್ಲಿ ಮಾಡಿದ್ದಾರೆ, ಗೊತ್ತೇ ಆಗಲ್ಲ ಸ್ಟೀಮಲ್ಲಿ ಮಾಡಿರೋದು ಅಂತ. ಯಾಕೆಂದರೆ ಟೇಸ್ಟು ಹಾಗೇ ಇರುತ್ತೆ. ಸುಮ್ಮನೆ ಡೀಪ್ ಫ್ರೈ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದು ಬೆಸ್ಟು. ಚೆನ್ನಾಗಿದೆ, ಸೂಪರ್. ಇದಲ್ಲದೆ ಕೂಡ ಇನ್ನೂ 2 ಐಟಮ್ ಇದೆ. ಸಮೋಸ ಇದೆ, ಸಮೋಸ ಟ್ರೈ ಮಾಡೋಣ. ಸೊ ಇದಿಷ್ಟು 2 ಟ್ರೈ ಮಾಡಿದ್ವಿ. ಅದು ಕಂಪ್ಲೀಟಾಗಿ ಸ್ಟೀಮಲ್ಲಿ ಮಾಡಿರುವಂಥದ್ದು. ಇದು ಫ್ರೈಡ್ ಸಮೋಸ, ಪ್ರಾನ್ಸಲ್ಲಿ ಸಮೋಸ ಅಂತೆ. ಸಮೋಸ ತರಾವರಿ ಸಮೋಸ ಐತೆ, ಅಲ್ಲೂ ಸಮೋಸ, ಆನಿಯನ್ ಸಮೋಸ ಅಂತೆಲ್ಲ ಮಾಡ್ತಾರೆ. ಇಲ್ಲಿ ಪ್ರಾನ್ ಸಮೋಸ ಸಿಗುತ್ತೆ ಬಾಸ್. ಟ್ರೈ ಮಾಡೋಣ. ಹೌದಾ, ಹೊರಗಡೆಯಿಂದ ಗರ್ಗರಿಯಾಗಿ ಬೇರೆ ಇರುತ್ತಾ. ಒಳಗಡೆನೂ ಅಷ್ಟೇ ಸ್ವಲ್ಪ ಮಸಾಲೆ ಗಿಸಾಲೆ ಎಲ್ಲ ಸೇರಿಸಿರ್ತಾರ, ಇಷ್ಟ ಆಗುತ್ತೆ. ಬಿಸಿ ಬಿಸಿಯಾಗಿ ಸಿಗುತ್ತೆ, ಅದೊಂದು ಪ್ಲಸ್ ಪಾಯಿಂಟು. ನೈಸ್. ಒಮೆಗಾ ಇಲ್ಲೈತೆ ಹೆಸರು, ಅಲ್ಲೂ ಐತೆ ಇಲ್ಲೂ ಐತೆ. ಒಮೆಗಾ ಫ್ರೈಡ್ ಫಿಶ್ ಅಂತ ಗರ್ಗರಿಯಾಗಿರುತ್ತೆ ಸರ್, ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ಅಂತ ಕೊಟ್ಟರು. ಅದು ಕೂಡ ಬಿಸಿ ಬಿಸಿ ಆಗೈತೆ ಬಾಸ್, ಹೆವಿ ಬಿಸಿ ಐತೆ. ಮುಟ್ಟು ನೋಡಿ, ಬ್ರೇಕ್ ಮಾಡೋ ಶಾರ್ಟ್ನೆಲ್ಲ ತೊಗೊಂಡ್ನೆಲ್ಲ ಕೈ ಸುಡ್ತಾ ಐತೆ. ಆ ರೇಂಜಿಗೆ ಬಿಸಿ ಮಾಡಿಕೊಟ್ಟಿದ್ದಾರೆ. ಸೊ ಟ್ರೈ ಮಾಡೋಣ. ಗರ್ಗರಿಯಾಗಿರುತ್ತಂತೆ, ಮಸ್ತ್ ಇರುತ್ತೆ ಅಂದರು. ಕೊನೆ ಐಟಮ್ಮು ನಾನು ತೊಗೊಳ್ತಾ ಇರೋದ್ರಲ್ಲಿ. ಟ್ರೈ ಮಾಡೋಣ. ಕರುಮ್ ಅನ್ನುತ್ತಾ
ಹೌದಾ. ಸೊ ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕಿರ್ತಾರೆ, ಸೊ ಅದರ ಒಂದು ಟೇಸ್ಟು ಸಿಗುತ್ತೆ, ಇನ್ನೂ ಮೃದುವಾಗಿರುತ್ತೆ ಮತ್ತು ಇನ್ನು ಕರುಮ್ ಅನ್ನುತ್ತೆ. ಸೊ ಇಷ್ಟ ಆಗುತ್ತೆ. ಅದೇ ನೀವು ಡೀಪ್ ಫ್ರೈ ಐಟಮು ಆಯಿಲಲ್ಲಿ ಹೋಗ್ತೀರಾ ಅಂದರೆ ಅದು ಸಿಗುತ್ತೆ, ಅಥವಾ ಸ್ಟೀಮಲ್ಲಿ ಹೋಗ್ತೀರಾ ಆರೋಗ್ಯಕರವಾಗಿ ಅಂದರೆ ಅದು ಸಿಗುತ್ತೆ. ಚೆನ್ನಾಗಿದೆ ಬಾಸ್, ಕಾನ್ಸೆಪ್ಟ್ ಅಂತೂ ನಂಗೆ ಬಹಳನೇ ಇಷ್ಟ ಆಯಿತು. ಫಿಶ್ ಐಟಮು, ಸೊ ಅದನ್ನೇ ಹೇಳ್ತಿದ್ರು ಸರ್. ಸೊ ವಾರಕ್ಕೆ 2 ಸತಿ ನೀವು ಫಿಶನ್ನು ಟ್ರೈ ಮಾಡೋದು ಉತ್ತಮ ಅಂತ. ಹಂಗಂತ ನೀವು ಡೀಪ್ ಫ್ರೈ ಐಟಮೇ ನಾನು ಟ್ರೈ ಮಾಡ್ತೀನಿ ಅಥವಾ ತವಾ ಫ್ರೈಗೆ ಸಿಕ್ಕಾಬಟ್ಟೆ ಎಣ್ಣೆ ಹಾಕಿ ಮಾಡ್ತಾರಲ್ಲ ಅದನ್ನು ಟ್ರೈ ಮಾಡ್ತೀನಿ ಅಂದರೆ ಅದೇನು ಆರೋಗ್ಯ ಅಲ್ಲ. ನೀವು ಸ್ಟೀಮಲ್ಲಿ ಮಾಡಿರುವಂಥ ಅಥವಾ ಸಾಂಬಾರ್ ಫಿಶ್ನ ಟ್ರೈ ಮಾಡಿದ್ರೆ ತುಂಬ ಉತ್ತಮ ಅಂತ ಹೇಳ್ತಿದ್ರು ಆರೋಗ್ಯಕ್ಕೆ. ಸೊ ಇಲ್ಲಿ ಬಂದಾಗ ನಿಮ್ಗೆ ಅದು ಸಿಗುತ್ತೆ. ಸ್ಟೀಮಲ್ಲಿ ಮಾಡಿರೋಂಥ ಪ್ರಾನ್ಸ್ ಆಗಿರ್ಬೋದು, ಇನ್ನು ಸ್ಪೆಷಲಿ ಬೋನ್ಲೆಸ್ಸು ಬಾಂಗುಡೆ ಆಗಿರ್ಬೋದು. ಸೊ ಮುಳ್ಳು ಒಂದೂ ಇರಲ್ಲ, ಮುಳ್ಳಂತೂ ಒಂದೂ ಇರಲ್ಲ, ನೀವು ಆರಾಮ್ಸೆ ಧೈರ್ಯವಾಗಿ ತಿನ್ಬೋದು, ಮುಳ್ಳು ಬಿಡಿಸ್ಬೇಕು ಅನ್ನೋ ಪ್ರಮೇಯನೂ ಇರಲ್ಲ. ಸೊ ಇದು ಬೆಂಗಳೂರಲ್ಲೇ ಎಲ್ಲೂ ಸಿಗಲ್ವಂತೆ, ಅಂಥದ್ದನ್ನು ಆ ಕಾನ್ಸೆಪ್ಟನ್ನು ಇಟ್ಟು ಮಾಡಿದ್ದಾರೆ. ಚೆನ್ನಾಗಿದೆ, ನನಗಿಷ್ಟ ಆಯಿತು. ಶಾಪು ಅಷ್ಟೇ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ, ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಅದೊಂದು ಪ್ಲಸ್ ಪಾಯಿಂಟು. ಬಿಸಿಯಾಗಿ ಸಿಗುತ್ತೆ, ಯಾವುದು ರೆಡಿ ಇಟ್ಟು ಮಾಡೋದಲ್ಲ. ನೀವು ಯಾವುದೇ ಬಂದರೂ ಯಾವಾಗಲೇ ಬಂದರೂ ಕೂಡ ನೀವು ಆರ್ಡ್ರ್ ಮಾಡಿದಾಗಲೇ ಅವ್ರು ರೆಡಿ ಮಾಡೋಂಥದ್ದು. ಆ ಕಾನ್ಸೆಪ್ಟು ಚೆನ್ನಾಗಿದೆ, ಸೂಪರ್, ಮಸ್ತಿದೆ. ನೀವು ಏನಾದರೂ ಒಂದೊಳ್ಳೆ ಫಿಶ್ ಐಟಮ್ಗಳನ್ನ ಟ್ರೈ ಮಾಡ್ಬೇಕಾದ್ರೆ ಈ ಜಾಗಕ್ಕೆ ಬರಬೇಕಾಗತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಈ ಕಡೆ ಬಂದಾಗ ಒಂದು ಸತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.